today's title is a very common title. ಈ ಒಂದು ದಿನದ ಸಂದೇಶದ ಶೀರ್ಷಿಕೆಯು ಬಹಳ ಸಾಧಾರಣ ಮತ್ತು ಯ- ಎಲ್ಲರಿಗೂ ತಿಳಿದಿರುವಂಥದ್ದು ಆಗಿ ಕಾಣಲ್ಪಡುತ್ತದೆ. The title is Born Again. ಇದರ ಸಂದೇಶದ ಶೀರ್ಷಿಕೆಯು ಮತ್ತೆ ಹುಟ್ಟುವುದು. Hallelujah. ಹಲ್ಲೆಲೂಯಾ. Jesus said, except a man be born again, he shall not see the kingdom of God. ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಆತನು ದೇವರ ರಾಜ್ಯವನ್ನು ಕಾಣಲಾರನು. Unless a man born again, he cannot enter into the kingdom of God. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಆ ವ್ಯಕ್ತಿಯು ದೇವರ ರಾಜ್ಯವನ್ನು ಕಾಣಲಾರನು. This word, I think we have heard from the day we come to church. ನಾವು ಆಲಯಕ್ಕೆ ಬಂದಂಥ ದಿನದಿಂದ ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಲೇ ಇರುತ್ತೇವೆ. Yes, Pastor, I know I know this. So I've been hearing it, and we are all born again Christians. ಹೌದು, ಈ ವಾಕ್ಯವನ್ನು ನಾನು ಕೇಳುತ್ತಲೇ ಇದ್ದೇನೆ. ನಾವೆಲ್ಲರೂ ಮತ್ತೆ ಹುಟ್ಟಿದಂಥ ಕ್ರೈಸ್ತರು ಎಂಬುದಾಗಿ ಹೇಳುತ್ತೇವೆ. But I just want to repeat this to you all again. ಆದರೆ ಇದನ್ನು ಮತ್ತೆ ನಿಮ್ಮ ಮುಂದೆ ನಾನು ಹೇಳಲು ಬಯಸುತ್ತೇನೆ. If you refer to John, book of John, chapter 3, verse 1, it says, there was a man of the Pharisees named Nicodemus, a ruler of the Jews. He came to Jesus by night and said unto me, Rabbi, we know that you are a teacher from God, for no man can do all these miracles that you are doing, except God be with him. See, here is a man who comes to Jesus and praises him, saying that I know that you are a preacher and you are teaching us. Who's this person? He's a rabbi. He's a rabbi who's well versed in Jewish law, he's well versed in God's word, a learned man in the subject. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ಮತ್ತು 2ನೇ ವಾಕ್ಯದಲ್ಲಿ ಗಮನಿಸುವಂಥ ಸಮಯದಲ್ಲಿ, ಪರಿಸಾಯರಲ್ಲಿ ಯಹೂದ್ಯರ ಹಿರೀ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಇಲ್ಲಿ ನಿಕೋದೇಮನು ಬಂದು ಯೇಸುವನ್ನು ಕುರಿತಾಗಿ ಹೊಗಳುವುದನ್ನು ನಾವು ಕಾಣುತ್ತೇವೆ. ಆತನು ಹೊಗಳುವುದು ಮಾತ್ರವಲ್ಲದೆ ಆತನು ಯೇಸುವನ್ನು ನೀನು ಬೋಧಕನು ಎಂಬುದಾಗಿ ಹೇಳುತ್ತಾನೆ. ಆತನೇ ಒಬ್ಬ ಬೋಧಕನಾಗಿದ್ದು ಯಹೂದ್ಯರ ಎಲ್ಲ ವಿಧವಾದಂಥ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಕಲಿತು ಅಭ್ಯಾಸ ಮಾಡಿರುವಂಥ ಒಬ್ಬ ಗುರುವಾಗಿ ಕಾಣಲ್ಪಡುತ್ತಾನೆ. He's a learned man in the law of Jews. He knows the book, what the religious book the Jews follow. Everything he knows. But when he came to Jesus, he was praising that I know. See, with my experience, with my knowledge, I can definitely say you are a good preacher. That too, you are doing a lot of miracles. That cannot happen unless you are sent by God. ಇಲ್ಲಿ ನಿಕೋದೇಮನು ಯಹೂದ್ಯರ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದಂಥ ವಿದ್ಯಾವಂತನಾದಂಥ ವ್ಯಕ್ತಿಯಾಗಿದ್ದನು. ಪರಿಸಾಯರಲ್ಲಿ ಹಿರೀ ಸಭೆಯಲ್ಲಿ ಇರುವಂಥ ವ್ಯಕ್ತಿಯಾಗಿದ್ದು ಆತನು ಯೇಸುವಿನ ಬಳಿಯಲ್ಲಿ ಬಂದಾಗ, ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. But Jesus said to him, hello Nicodemus, I know. ಆದರೆ ಯೇಸು ಕ್ರಿಸ್ತನು ಆತನಿಗೆ ಹೇಳಿದಂಥ ಮಾತು, ನಿಕೋದೇಮನೆ, ಅದು ನನಗೆ ಗೊತ್ತು. Because you are assessing me whether I'm intelligent person or, with your experience, you can say that I know the law of Jews
I understood the subject because you yourself already a well-versed person, so you can assess that I also know much about this Jews law and the law of God, the religious books, everything. That is why you are telling, you are comparing me intellectually. ಇಲ್ಲಿ ನಿಕೋದೇಮನು ಯೇಸುವಿನ ಬಳಿಯಲ್ಲಿ ಬಂದಂಥ ಸಮಯದಲ್ಲಿ ಆತನು ಯೇಸುವನ್ನು ನೋಡಿ, ನೀನು ಮಾಡುವಂಥದ್ದು ಸೂಚಕ ಕಾರ್ಯಗಳು ದೇವರಿಂದ ಇಲ್ಲ, ಸಹಾಯವಿಲ್ಲದೆ ಮಾಡುವುದಕ್ಕೆ ಸಾಧ್ಯವಿಲ್ಲ, ಈ ರೀತಿಯಾಗೆಲ್ಲ ಹೊಗಳುತ್ತಾನೆ ಮತ್ತು ಆತನನ್ನು ಗುರು ಬೋಧಕನೆಂದು ಕರೆಯುತ್ತಾನೆ. ಆಗ ಯೇಸು ಹೇಳುವಂಥ ಮಾತು, ನೀನು ಒಬ್ಬ ಯಹೂದ್ಯರ ಎಲ್ಲ ವಿಧವಾದಂಥ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅಭ್ಯಾಸ ಮಾಡಿರುವಂಥ ವ್ಯಕ್ತಿ, ನನಗೂ ಇದರಲ್ಲಿ ಎಲ್ಲ ತಿಳಿದಿದೆ ಎಂಬುದಾಗಿ ನನ್ನ ವಿದ್ಯೆಯನ್ನು ಕುರಿತಾಗಿ ನೀನು ಇಲ್ಲಿ ಹೇಳುತ್ತಾ ಇದ್ದಿ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. Hallelujah. Hallelujah. But Jesus said to him, unless a man is born again, unless a man born again, he cannot even see the kingdom of God. ಆದರೆ ಯೇಸು ಇಲ್ಲಿ ಆತನಿಗೆ ಕೊಡುವಂತ ಉತ್ತರವೇನು, ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟದೆ ಹೋದರೆ ಆತನು ದೇವರ ರಾಜ್ಯವನ್ನು ಕಾಣಲು ಸಹ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾನೆ. Yes, Nicodemus told something, but God tells something. Totally different subject. ನಿಕೋದೇಮನು ಹೇಳಿದ್ದೇ ಒಂದು, ಆದರೆ ಯೇಸು ಕ್ರಿಸ್ತನು ಹೇಳಿದ್ದೇ ಇನ್ನೊಂದು. ಎರಡು ವ್ಯತಿರಿಕ್ತವಾದಂಥ ಮಾತುಗಳು, ವಿಷಯಗಳಾಗಿವೆ. Nicodemus was talking about the worldly intelligence, but God talks about something which is spiritual. ನಿಕೋದೇಮನು ಈ ಲೌಕಿಕವಾಗಿರುವಂಥ ಆ ವಿದ್ಯಾರ್ಹತೆಯನ್ನು ಕುರಿತಾಗಿ ಮಾತನಾಡುತ್ತಾನೆ, ಆದರೆ ಯೇಸುವು ಅಲೌಕಿಕವಾಗಿರುವಂಥ ಆತ್ಮೀಕ ರೀತಿಯ ಶಬ್ದಗಳನ್ನು ಮಾತಾಡುವುದನ್ನು ನಾವು ಕಾಣುತ್ತೇವೆ. Then the follower known the Jews book and the religious books, now is surprised. What is this? Jesus says something new which I do not know. Jesus, this preacher says something which so far I do not know. I have not heard of this anywhere in the books of Jews or in any religion. ಇಲ್ಲಿ ಯಹೂದ್ಯರ ಎಲ್ಲ ಧರ್ಮಶಾಸ್ತ್ರವನ್ನು ಸಂಪೂರ್ಣವಾಗಿ ಕಲಿತು ಅಭ್ಯಾಸ ಮಾಡಿರುವಂಥ ನಿಕೋದೇಮನು, ಇಂದಿನವರೆಗೂ ನಾನು ಕಲಿತು ಅಭ್ಯಾಸ ಮಾಡಿದರಲ್ಲಿ ಯೇಸು ಈಗ ಹೇಳುತ್ತಿರುವಂಥ ಮಾತು ಎಲ್ಲೂ ಕಂಡು ಬಂದಿಲ್ಲ, ಅದನ್ನು ನನಗೆ ಅರ್ಥವಾಗುತ್ತಿಲ್ಲ, ಇದೇನು ಎಂಬುದಾಗಿ ಆತನು ಪ್ರಶ್ನಿಸುವುದನ್ನು ಕಾಣುತ್ತೇವೆ. However great you are, however intelligent you are, however knowledge you have, my dear friend, this knowledge of kingdom of God is different from the worldly knowledge. ನೀವು ಎಷ್ಟೇ ವಿದ್ಯಾವಂತರಾಗಿದ್ದರೂ, ಎಷ್ಟೇ ಕಲಿತಂತವರಾಗಿದ್ದರೂ ಸಹ ಯೇಸುವಿನ ಈ ರೀತಿಯಾದಂಥ ಮಾತುಗಳು ನಮಗೆ ಅಲೌಕಿಕವಾಗಿ ಕಂಡುಬರುತ್ತವೆ. Jesus wants you to understand the spiritual world, not the physical world. ಯೇಸು ಕ್ರಿಸ್ತನು ನಾವೆಲ್ಲರೂ ಆತ್ಮೀಕ ರೀತಿಯಾದಂಥ ಕಾರ್ಯಗಳನ್ನು ಅರಿತುಕೊಳ್ಳಬೇಕೆಂಬುದಾಗಿ ಬಯಸುತ್ತಾನೆ, ಹೊರತು ಲೌಕಿಕವಾಗಿರುವಂಥದ್ದಲ್ಲ. But Nicodemus is a worldly person, a physical person. He can think only in that direction. ಇಲ್ಲಿ ನಿಕೋದೇಮನು ಭೌತಿಕವಾಗಿರುವಂಥ ವ್ಯಕ್ತಿಯು, ಆತನು ಈ ಲೌಕಿಕವಾಗಿರುವಂಥ ಕಾರ್ಯಗಳನ್ನು ಮಾತ್ರವೇ ಯೋಚಿಸಲು ಸಾಧ್ಯವಿರುವಂಥ ವ್ಯಕ್ತಿಯಾಗಿದ್ದಾನೆ. Even when we come to God, we always think in physical thing only, worldly thing only. God tells something, we tell something different, totally. ನಾವು ಸಹ ಯೇಸುವಿನ ಬಳಿಗೆ ಬರುವಂಥ ಸಮಯದಲ್ಲಿ ಲೌಕಿಕವಾಗಿರುವಂಥ ಕಾರ್ಯಗಳನ್ನು ಕುರಿತಾಗಿ ಯೋಚಿಸುತ್ತೇವೆ, ಹೊರತು ಯೇಸುವು ಯೋಚಿಸುವಂಥ ಆತ್ಮಿಕ ರೀತಿಯಲ್ಲಿ ಯೋಚಿಸುವುದಕ್ಕೆ ಬಯಸುವುದಿಲ್ಲ. Nicodemus asking God, how is it possible? How can a man get into the woman's womb again and be born? How is it possible? Second time can he enter?
ಇಲ್ಲಿ ನಿಕೋದೇಮನು ಲೌಕಿಕವಾಗಿ ಯೋಚಿಸುವಂತ ವ್ಯಕ್ತಿಯಾಗಿರೋದ್ರಿಂದ ಯೇಸುವಿನ ಮಾತಿಗೆ ಅವನ ಉತ್ತರವು, ಮನುಷ್ಯನು ಮತ್ತೆ ಹೇಗೆ ತಾಯಿಯ ಗರ್ಭದಲ್ಲಿ ಹೋಗಿ ಹುಟ್ಟುವುದಕ್ಕೆ ಸಾಧ್ಯ ಎಂಬುದಾಗಿ ಕೇಳುತ್ತಾನೆ. Correct? What he is asked also correct, because he is thinking physically. What is possible, what he can see physically. He is seeing in that way. Jesus saying something different. ಇಲ್ಲಿ ಆತನು ಕೇಳಿದಂತ ಪ್ರಶ್ನೆಯು ಸರಿಯೇ. ಆತನು ಭೌತಿಕವಾಗಿ ಇರುವಂತ ನಮ್ಮ ಕಣ್ಣ ಮುಂದೆ ಕಾಣುವುದಕ್ಕೆ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ಲೌಕಿಕವಾಗಿ ಯೋಚಿಸಿ ಅವನು ಕೇಳುತ್ತಾನೆ ಹೊರತು, ಯೇಸು ಹೇಳುವಂತ ಮಾತು ಅದು ಅಲೌಕಿಕವಾಗಿ ಆತ್ಮಿಕವಾದಂತ ಮಾತುಗಳಾಗಿ ಕಂಡು ಬರ್ತದೆ. Jesus understood that person. He is thinking, well, I am telling something spiritual, he is thinking something physical. So Jesus want to tell him, yes, you are correct. Except a man is born of water and of spirit, he cannot enter into the kingdom of God. ಯೇಸು ಕ್ರಿಸ್ತನು ನಿಕೋದೇಮನು ಹೇಳುವಂತ ಮಾತನ್ನು ಅರ್ಥ ಮಾಡಿಕೊಂಡು ಆತನು ಹೇಳುವಂಥದ್ದು, ಹೌದು, ಒಬ್ಬ ಮನುಷ್ಯನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Something now is different. Now is getting into his mind. Now something, Jesus says something. I'm talking about world. He is talking about something in spiritual world. And that's why Jesus said again, yes, you are correct. Man be born of water, also of spirit. Water refers to world and spirit refers to spiritual world. ಇಲ್ಲಿ ನಾನು ಹೇಳುತ್ತಾ ಇರುವುದು ಒಂದು, ಆದರೆ ಯೇಸು ಹೇಳುತ್ತಾ ಇರುವುದೇ ಇನ್ನೊಂದಾಗಿದೆಯಲ್ಲ ಎಂಬುದಾಗಿ ನಿಕೋದೇಮನು ತಿಳಿದುಕೊಳ್ಳುವಂತಹ ಸಮಯದಲ್ಲಿ, ಹೌದು, ಇಲ್ಲಿ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ ದೇವರು ಹೇಳ್ತಾನೆ. What is born of flesh is flesh, and what is born of spirit is spirit, Jesus said to him. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. You may wonder how it can happen. ಇದು ಹೇಗೆ ಸಾಧ್ಯ ಎಂಬುದಾಗಿ ಆಶ್ಚರ್ಯಚಕಿತವಾಗಿ ನೋಡಬಹುದು. How a man can be born again. ಒಬ್ಬ ಮನುಷ್ಯನು ಮತ್ತೆ ಹೇಗೆ ಹುಟ್ಟುವುದಕ್ಕೆ ಸಾಧ್ಯ? It's a mystery that you don't understand, I don't understand. ಈ ಒಂದು ರಹಸ್ಯವನ್ನು ನೀವು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. It's like a wind that comes and passes by. You do not see it, but you feel it. ಅದು ಗಾಳಿಯು ಬಡ್ಕೊಂಡು ಹೋಗುವಂತ ರೀತಿಯಲ್ಲಿ ಕಾಣುತ್ತದೆ. ಅದನ್ನು ನಾವು ನೋಡುವುದಕ್ಕೆ ಸಾಧ್ಯವಿಲ್ಲ, ಆದರೆ ಅನುಭವಿಸಬಹುದು. Same is a man, how a man is born spiritually. ಅದೇ ರೀತಿಯಾಗಿ ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಇರುತ್ತಾರೆ. You may not able to see it, but my dear friend, when you are born again, you feel it. ನೀವು ಅದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ, ಆದರೆ ಮತ್ತೆ ಹುಟ್ಟುವಾಗ ಅದನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಉಂಟು. It is not a physical birth, it is a spiritual birth. ಇದು ಲೌಕಿಕವಾದಂತ ಒಂದು ಹುಟ್ಟುವಿಕೆ ಅಲ್ಲ, ಆತ್ಮಿಕ ರೀತಿಯಲ್ಲಿ ಮತ್ತೆ ಹುಟ್ಟುವಂಥದ್ದು. People think that a man is modified, molded again, corrected. No, it is totally new. ನೀವು ತಿಳಿದುಕೊಳ್ಳಬಹುದು, ಮತ್ತೆ ಒಬ್ಬ ವ್ಯಕ್ತಿಯನ್ನು ಅದೇ ರೀತಿಯಾಗಿ ರೂಪಾಂತರಗೊಳಿಸಿ ಆತನು ಮತ್ತೆ ಹುಟ್ಟುವಂಥದ್ದು ಎಂಬುದಾಗಿ ಅಲ್ಲ, ಆತನು ಆತ್ಮದಲ್ಲಿ ಹುಟ್ಟುವಂತವನಾಗಿರುತ್ತಾನೆ. It's overflowing, a new abundance of life which you have not seen so far. ಇಂದಿನವರೆಗೂ ನೀವು ಕಾಣದೇ ಇರುವಂತ, ತುಂಬಿ ಹೊರಸೂಸುವಂತ ಮತ್ತು ಹೆಚ್ಚಳವಾಗಿ ಆಶೀರ್ವಾದಕರವಾಗಿರುವಂತ ಒಂದು ಜೀವನವಾಗಿ ಕಾಣಲ್ಪಡುತ್ತದೆ. Hallelujah. Hallelujah. It's a gift from God, eternal gift from God. ಇದು ದೇವರಿಂದ ಎಂದೆಂದಿಗೂ ಇರುವಂತ ಒಂದು ಬಹುಮಾನವಾಗಿ ಕಂಡು ಬರುತ್ತದೆ. Eternal life God gives to you, to the born again people.
ಮತ್ತೆ ಹುಟ್ಟಿದಂತ ಜನರಿಗೆ ದೇವರು ನಿತ್ಯ ಜೀವಕ್ಕೂ ಇರುವಂತ ಆ ಒಂದು ಜೀವವನ್ನು ಕೊಡುವಂತವನಾಗಿದ್ದಾನೆ. When you see eternal life, if people think, okay, now I have 60 years, 70 years, 80 years. Oh, now if I am born again, God may extend it to 100 years, 150 years, 200 years. You are not talking about physical life, my dear friend. ಒಂದು ವೇಳೆ ನೀವು ತಿಳಿದುಕೊಳ್ಳಬಹುದು, ನಿತ್ಯ ಜೀವವನ್ನು ಕೊಡುತ್ತಾನೆ ದೇವರು ಎಂದು ಹೇಳುವುದಾದರೆ, ಈಗ ನಾನು 50-60 ವರ್ಷದವನಾಗಿದ್ದೇನೆ, ನಿತ್ಯ ಜೀವವು ಬರುವುದಾದರೆ ನನ್ನ ಜೀವಮಾನ ಕಾಲವು ಇನ್ನು 100 ವರ್ಷ ಎಂಬುದಾಗಿ ಹೆಚ್ಚಳವಾಗುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ಅದನ್ನು ಕುರಿತಾಗಿ ಮಾತಾಡುತ್ತಾ ಇಲ್ಲ. Just imagine, suppose God says, okay, you are asking for another 20 years in your life, like Ezekiel, and okay, I'll give you another 15 years. But my dear friend, if you, even for 60-70 years itself, we are struggling. After 70 years, you just walk down like this. After 8, isn't it? After 90, 100 and all, you will be, somebody has to come. Will you want to live with all the support systems, backup systems, and even for getting up you require backup, for eating also we require some support systems, everything. Do you want to live for long? Yeah, that time I'll say, ಯಾವತ್ತು ನನಗೆ ಬರ್ತದೋ ಅವತ್ತು ನಾವು ಹೋಗ್ಬಿಡ್ತೀನಿ. ಇಲ್ಲ, ಬೇಗ ಬಂದರೆ ಬೇಗ ಹೋಗ್ತೇವೆ, ಒಂದು ನೆಮ್ಮದಿ ಇರ್ತದೆ, ಸಾಕು ಏನಂದ್ರೆ. You can't live, my dear friend, with a physical body for ever long. You really feel. ಈ ಒಂದು ದೈಹಿಕವಾದಂಥ ದೇಹವನ್ನು ಇಟ್ಟುಕೊಂಡು ನಾವು 60-70ರಲ್ಲಿಯೇ ಬಹಳ ಅಂದರೆ ನಡೆಯುವುದಕ್ಕೂ ಸಾಧ್ಯವಾಗದೇ ಇರುತ್ತೇವೆ. ಇನ್ನು 100, 80, 90, 100 ಎಂಬುದಾಗಿ ಹೇಳುವಾಗ ಆ ಒಂದು ಸಮಯದಲ್ಲಿ ನಾವು ಎದ್ದೇಳುವುದಕ್ಕೂ ಯಾರಾದರೂ ಸಹಾಯ ಮಾಡಬೇಕು ಮತ್ತು ನಮಗೆ ಊಟ ತಿನ್ನಿಸಬೇಕು. ಈ ರೀತಿಯಾಗಿ ಬೇರೆಯವರ ಸಹಾಯದಿಂದ ನಾವು ನಡೆದು ಹೋಗಬೇಕು. ಈ ರೀತಿಯಾಗಿ ಇರುವಂಥ ಒಂದು ಜೀವನವು ನಮಗೆ ಬೇಕಾಗಿದೆಯಾ? What God talks about for a born again person is an eternal life, a life full of abundance, a joy, peace, blessings, and being with God eternally, never ending. ಇಲ್ಲಿ ನಿತ್ಯ ಜೀವ ಕಾಲವಾದಂಥ ಒಂದು ಜೀವನ ಎಂದು ಹೇಳುವಂಥ ಸಮಯದಲ್ಲಿ ನಾವು ಆತನ ಸಂಗಡ ಇದ್ದುಕೊಂಡು ಸಂತೋಷ, ಸಮಾಧಾನ ಮತ್ತು ಪರಿಪೂರ್ಣವಾದಂಥ ಜೀವನವನ್ನು ಆತನೊಂದಿಗೆ ಅನುಭವಿಸಬೇಕು ಎನ್ನುವಂಥದ್ದೇ ಆತನ ಒಂದು ಆಸೆಯಾಗಿ ಕಾಣಲ್ಪಡುತ್ತದೆ. In the born again person, God himself dwells with him. ಮತ್ತೆ ಹುಟ್ಟಿದಂಥ ವ್ಯಕ್ತಿಯಲ್ಲಿ ದೇವರು ತಾನೇ ಆತನಲ್ಲಿ ವಾಸ ಮಾಡುವಾತನಾಗಿದ್ದಾನೆ. Hallelujah. Hallelujah. Just imagine God himself, a born again. You may not able to see it, my dear friend, but you will feel it. The God is coming with you. Wherever you go, you will see another person is coming with you. That is the Spirit of a God dwelling in you. That is the gift God gives to every born again person. ಮತ್ತೆ ಹುಟ್ಟಿದಂಥ ವ್ಯಕ್ತಿಯು ಅದನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ, ಆದರೆ ಅವರ ಜೀವಿತದಲ್ಲಿ ಅನುಭವಿಸುವುದಕ್ಕೆ ಸಾಧ್ಯ ಉಂಟು. ಅವರು ಹೋಗುವಂಥ ಎಲ್ಲ ಸ್ಥಳಗಳಲ್ಲಿಯೂ ಅವರೊಂದಿಗೆ ಯಾರೋ ಇರುವಂಥ ಒಂದು ಅನುಭವ, ಅವರ ಸಂಗಡ ಇದ್ದು ಅವರನ್ನು ನಡೆಸುವಂಥ ಒಂದು ಅನುಭವ, ಇದನ್ನು ಎಲ್ಲರೂ ಕಾಣುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಹುಟ್ಟಿದಂಥ ವ್ಯಕ್ತಿಗಳು ಮಾತ್ರವೇ ಇದನ್ನು ಅನುಭವಿಸುವುದಕ್ಕೆ ಸಾಧ್ಯ ಉಂಟು. Hallelujah. 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 Oh, Nicodemus was not understanding what Jesus is talking about. Jesus is talking about, hello, you will be my temple and I will be abiding in you with you. ಅಲ್ಲಿ ಯೇಸು ಕ್ರಿಸ್ತನು ಏನು ಮಾತಾಡುತ್ತಾ ಇದ್ದಾನೆ ಎಂಬುದಾಗಿ ನಿಕೋದೇಮನಿಗೆ ಅರ್ಥವಾಗಲಿಲ್ಲ. ಆದರೆ ದೇವರು ನಮ್ಮಲ್ಲಿ ವಾಸ ಮಾಡುವಾತನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ. Oh, when God lives in us, God gives us all the gifts of fruits. ದೇವರು ನಮ್ಮಲ್ಲಿ ವಾಸ ಮಾಡುವಂತ ಸಮಯದಲ್ಲಿ ಎಲ್ಲಾ ವಿಧವಾದಂತ ಅಲ್ಲಿ ಆಶೀರ್ವಾದಗಳನ್ನು ಮತ್ತು ಆ ವರಗಳನ್ನು ನಮ್ಮಲ್ಲಿ ಕೊಡುತ್ತಾನೆ. Hallelujah. 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 That's why a born again Christian will be filled with the gift of God and the talents of a God.
ಆದ್ದರಿಂದಲೇ ಮತ್ತೆ ಹುಟ್ಟಿದಂತ ಜನರು ಯೇಸು ಕ್ರಿಸ್ತನ ಎಲ್ಲಾ ವಿಧವಾದಂತ ಆಶೀರ್ವಾದಗಳಿಂದಲೂ ವರಗಳಿಂದಲೂ ಅಲಂಕೃತರಾಗಿ ಕಂಡು ಬರ್ತಾರೆ. When Peter was walking on the road, people, they wanted to come get the shadow of his walking. At least the shadow which let it fall on me, so I'll be healed. ಪೇತ್ರನು ಬೀದಿಯಲ್ಲಿ ನಡೆದು ಹೋಗುತ್ತಿರುವಂತಹ ಸಮಯದಲ್ಲಿ ಅಲ್ಲಿ ರೋಗಸ್ಥರಾಗಿರುವಂತ ವ್ಯಕ್ತಿಗಳು ಆತನ ನೆರಳಾದರೂ ನಮ್ಮ ಮೇಲೆ ಬೀಳಲಿ ಎಂಬುದಾಗಿ ಆತನನ್ನು ಹಿಂಬಾಲಿಸಿದರು ಎಂಬುದಾಗಿ ನಾವು ಕಾಣುತ್ತೇವೆ. That did not happen before Peter meeting Jesus Christ. ಯೇಸು ಕ್ರಿಸ್ತನನ್ನು ಭೇಟಿ ಮಾಡುವುದಕ್ಕಿಂತ ಮುಂಚೆ ಪೇತ್ರನ ಜೀವಿತದಲ್ಲಿ ಇದೆಲ್ಲ ನಡೆಯಲಿಲ್ಲ. Now there's something happened in Peter's life. ಈಗ ಪೇತ್ರನ ಜೀವಿತದಲ್ಲಿ ಏನೋ ನಡೆದಿದೆ. Now it's a different person. ಈಗ ಆತನು ವ್ಯತ್ಯಾಸವುಳ್ಳಂತ ವ್ಯಕ್ತಿ. He is not alone. ಆತನು ಒಂಟಿಯಲ್ಲ. God is with him. ಅಲ್ಲಿ ದೇವರು ಆತನ ಸಂಗಡ ಇದ್ದಾನೆ. Now he is powerful. ಈಗ ಆತನು ಬಹಳ ಬಲಿಷ್ಠನಾದಂತ ವ್ಯಕ್ತಿಯಾಗಿದ್ದಾನೆ. If he speaks, things happen. ಆತನು ಮಾತನಾಡುವಾಗಲೇ ಎಲ್ಲಾ ಕಾರ್ಯಗಳು ನೆರವೇರುತ್ತವೆ. Oh, impossible things are happening. ಸಾಧ್ಯವಿಲ್ಲದೆ ಇರುವಂತ ಕಾರ್ಯಗಳು ನಡೆಯುತ್ತಾ ಇವೆ. He tells the dead ones, he said, rise up. The dead one rises up. ಆತನು ಮಾತಾಡುವಾಗಲೇ ಸತ್ತಂತವರು ಜೀವಂತವಾಗಿ ಹೇಳುತ್ತಾರೆ. Hallelujah. Hallelujah. A born again person will experience the power of a God in him. ಮತ್ತೆ ಹುಟ್ಟಿದಂತ ವ್ಯಕ್ತಿಯು ದೇವರ ಬಲವನ್ನು ತನ್ನಲ್ಲಿ ಆತನು ಅನುಭವಿಸುತ್ತಾನೆ. Hallelujah. 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 A born again, you know, you see the blessings of being born again. ನೀವು ಮತ್ತೆ ಹುಟ್ಟಿರುವುದಾದರೆ ಮತ್ತೆ ಹುಟ್ಟಿದಂತವರಿಗೆ ಇರುವಂತ ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ಕಾಣುವಿರಿ. Why? ಯಾಕೆ? Because once you are born again, you are no more your own, or you are no more a child of a devil, but a child of a God. ನೀವು ಮತ್ತೆ ಹುಟ್ಟಿರುವುದೇ ಆದರೆ ನೀವು ಸೈತಾನನಿಗೆ ಸ್ವಂತವಲ್ಲ, ದೇವರಿಗೆ ಸ್ವಂತವಾದಂತ ಯೇಸುವಿನ ಮಕ್ಕಳಾಗಿ ಕಾಣಲ್ಪಡುತ್ತೀರಿ. God shows his love, abundant love on us. ದೇವರು ತನ್ನ ಅಪರಿಮಿತವಾದಂತ ಪ್ರೀತಿಯನ್ನು ನಮ್ಮ ಮೇಲೆ ತೋರಿಸುತ್ತಾನೆ. His everlasting love is upon us all the time. ಆತನ ಎಂದೆಂದಿಗೂ ಇರುವಂತ ಆ ಒಂದು ಪ್ರೀತಿಯು ನಮ್ಮ ಮೇಲೆ ಕಂಡು ಬರುತ್ತದೆ. That is why we'll have unshaken security from God. ಅದೇ ನಮಗೆ ಇರುವಂತ ದೇವರಿಂದ ದೊರಕುವಂತ ಒಂದು ಸುರಕ್ಷತೆಯಾಗಿ ಕಂಡು ಬರುತ್ತದೆ. Hallelujah. 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 All these things are there when we are living in this world. ನಾವು ಈ ಲೋಕದಲ್ಲಿ ಜೀವಿಸುವಾಗಲೇ ಈ ಎಲ್ಲಾ ಆಶೀರ್ವಾದಗಳು ನಮಗುಂಟು. But God said eternal. This is eternal. ದೇವರು ಹೇಳುತ್ತಾನೆ ಇವೆಲ್ಲವೂ ನಿತ್ಯ ಕಾಲಕ್ಕೂ ಇರುವಂತದ್ದು. It means even when our physical body die, ನಮ್ಮ ಈ ಒಂದು ದೈಹಿಕವಾದಂತ ದೇಹವು ಸತ್ತರೂ God says you have hope of going to heaven. All the people who are born again will be in heaven with God. That's the assurance he gives to us. A hope. ನಮಗೆ ನಾವು ಸತ್ತ ನಂತರವೂ ಆತನ ಸಂಗಡ ಇರುವೆವು ಎನ್ನುವಂತ ಭರವಸೆಯನ್ನು ದೇವರು ನಮಗೆ ಕೊಡುತ್ತಾನೆ. Hallelujah. Hallelujah. A born again is a completely a transformation. It takes place in a person. ಮತ್ತೆ ಹುಟ್ಟಿದಂತ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಬದಲಾವಣೆಯು ಆತನಲ್ಲಿ ಉಂಟಾಗುತ್ತದೆ. It is not a physical it's not a physical one, but it's a spiritual transformation happening in that person which you cannot see it, but you can feel it. ಒಬ್ಬ ವ್ಯಕ್ತಿಯು ಮತ್ತೆ ಹುಟ್ಟಿರುವುದಾದರೆ ಆತನಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ಅದು ನೋಡುವುದಕ್ಕೆ ಸಾಧ್ಯವಿಲ್ಲ, ಆದರೆ ಅದನ್ನು ಅನುಭವಿಸಬಹುದು. Hallelujah. Hallelujah. Oh, that's the thing. Tell me, Pastor, how should I get this? ಹಾಗಾದರೆ ಇದು ನಾನು ಹೇಗೆ ಪಡೆದುಕೊಳ್ಳಬಹುದು ಎಂಬುದಾಗಿ ಹೇಳಿ. How much money I have to pay?
ಇದಕ್ಕೆ ನಾನು ಎಷ್ಟು ಹಣವನ್ನು ಕೊಡಬೇಕು? A person comes to St. Paul and says, how much money I have to give so that the power you are having now, I also want to have that power. ಒಬ್ಬ ವ್ಯಕ್ತಿಯು ಪೌಲನ ಬಳಿಯಲ್ಲಿ ಬಂದು ಹೇಳುವಂತ ಮಾತು, ನಿನಗಿರುವಂತ ಅದೇ ಬಲ ಅಧಿಕಾರವನ್ನು ಪಡೆದುಕೊಳ್ಳುವುದಕ್ಕೆ ನಾನು ಎಷ್ಟು ಹಣವನ್ನು ಕೊಡಬೇಕು ಎಂಬುದಾಗಿ ಕೇಳುತ್ತಾನೆ. Hello. Even if you give the whole world, you cannot be born again on your own. ನೀನು ಈ ಪೂರ್ತಿ ಪ್ರಪಂಚವೇ ಕೊಟ್ಟರೂ ಸಹ ಮತ್ತೆ ನೀನು ಹುಟ್ಟುವುದಕ್ಕೆ ಸಾಧ್ಯವಿಲ್ಲ. It is an act of Holy Spirit. ಇದು ಪವಿತ್ರಾತ್ಮನಿಂದ ಉಂಟಾಗುವಂತ ಒಂದು ಕ್ರಿಯೆಯಾಗಿ ಕಂಡುಬರುತ್ತದೆ. Hallelujah. Hallelujah. You cannot do, I cannot do, whatever the efforts you put, whatever the performance you put, my dear friend. With our righteousness, we cannot be born again. It's only the Spirit of God, the Holy Ghost, can make you be a newborn person. ನಾವು ಏನೇ ಮಾಡಿದರೂ, ಅದಕ್ಕೆ ಎಷ್ಟೇ ಖರ್ಚು ವೆಚ್ಚ ಮಾಡಿದರೂ ಮತ್ತೆ ಹುಟ್ಟುವಂತ ಆ ಒಂದು ಅನುಭವವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನ ಮುಖಾಂತರವಾಗಿಯೇ ನಾವು ಮತ್ತೆ ಹುಟ್ಟಿ ಆ ದೇವರ ಆ ಒಂದು ಅನುಭವವನ್ನು ಪಡೆದುಕೊಂಡು ಇಲ್ಲಿ ಹೇಳಲ್ಪಟ್ಟ ಎಲ್ಲಾ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಉಂಟು. It is the Spirit of God ಇದು ದೇವರ that works in you. ದೇವರ ಆತ್ಮನು ನಿಮ್ಮಲ್ಲಿ ಕ್ರಿಯೆ ಮಾಡುತ್ತಾನೆ. He forgives your sins. ಆತನು ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. And you become a child of God. ನೀವು ದೇವರ ಮಕ್ಕಳಾಗುವಿರಿ. And you become a righteous person. ನೀವು ನೀತಿವಂತರಾಗಿ ಕಂಡುಬರುವಿರಿ. Hallelujah. 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 All these things is only the grace of God. ಇವೆಲ್ಲವೂ ನಡೆಯುವಂಥದ್ದು ದೇವರ ಮಹಾಕೃಪೆಯಿಂದಲೇ ಎಂಬುದಾಗಿ ತಿಳಿದುಕೊಳ್ಳಬೇಕು. Hallelujah. 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 That's what Jesus says. Unless a man born again, he cannot see the kingdom of God. ಆದ್ದರಿಂದಲೇ ಯೇಸು ಕ್ರಿಸ್ತನು ಹೇಳ್ತಾನೆ, ಒಬ್ಬ ವ್ಯಕ್ತಿಯು ಮತ್ತೆ ಹುಟ್ಟದೆ ಹೋದರೆ ಆತನು ದೇವರ ರಾಜ್ಯವನ್ನು ಕಾಣಲಾರನು. Hallelujah. 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 And Bible says in Matthew chapter 3 verse 11 it says, ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, John the Baptist saying something different to the crowd which is coming. ಇಲ್ಲಿ ತನ್ನ ಬಳಿಗೆ ಬರುವಂತ ಜನರ ಗುಂಪನ್ನು ನೋಡಿ ಸ್ನಾನಿಕನಾದಂತ ಯೋಹಾನನು ಹೇಳುವಂತ ಮಾತು, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ಮನಸ್ಸು ತಿರುಗಿಕೊಳ್ಳಬೇಕು. ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ, ನೀರಿನಲ್ಲಿ ಸ್ನಾನ ಕೊಡ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. Hallelujah. 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 Jesus said, unless a man born in water and in spirit, he cannot enter into the kingdom of God. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಒಬ್ಬ ವ್ಯಕ್ತಿಯು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಪರಲೋಕ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. So there are two things referred there. ಇಲ್ಲಿ ಎರಡು ಕಾರ್ಯಗಳನ್ನು ಕುರಿತಾಗಿ ಹೇಳಲ್ಪಟ್ಟಿದೆ, Water and spirit. ಇಲ್ಲಿ ನೀರು ಮತ್ತು ಆತ್ಮ. Water refers to the physical thing and the spirit refers to spiritual world. ಇಲ್ಲಿ ನೀರು ಎಂದು ಹೇಳುವಂತ ಸಮಯದಲ್ಲಿ ಅದು ಲೌಕಿಕವಾದಂತ ಭೌತಿಕ ಕಾರ್ಯಗಳನ್ನು ಸೂಚಿಸುತ್ತದೆ. ಆದರೆ ಪವಿತ್ರಾತ್ಮ ಎಂದು ಹೇಳುವಾಗ ಅದು ಆತ್ಮಿಕ ರೀತಿಯಲ್ಲಿ ಕಂಡುಬರುತ್ತದೆ. A child when born is born out of the water only. In the womb it is filled with water. The child is born out of that womb water only. That's a physical form. ಒಬ್ಬ ಮಗುವು ಹುಟ್ಟಬೇಕಾದರೆ ಅದು ನೀರಿನಲ್ಲಿ ಇದ್ದು, ತಾಯಿಯ ಗರ್ಭದಲ್ಲಿ ನೀರಿನಲ್ಲಿದ್ದು ಅದರಿಂದ ಹೊರಗೆ ಬರುವಂತದ್ದು ಅದು ಭೌತಿಕವಾದಂತ ಒಂದು ಜನ್ಮ. And also this water refers to baptism also. ಈ ಒಂದು ನೀರು ದೀಕ್ಷಾ ಸ್ನಾನವನ್ನು ಕುರಿತಾಗಿಯೂ ಸೂಚಿಸುತ್ತದೆ. That's what
John the Baptist refers to. ಅದನ್ನೇ ಸ್ನಾನಿಕನಾದಂಥ ಯೋಹಾನನು ಹೇಳ್ತಾನೆ. I baptize you a baptism of repentance with water. It is a washing process. ಆತನು ಹೇಳುವಂಥದ್ದು, ನಾನು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ಎಂಬುದಾಗಿ. ಅಂದರೆ ಪಾಪದ ಆ ಒಂದು ತೊಳೆಯುವಂಥದ್ದು ಮತ್ತು ಮನಸ್ಸು ತಿರುಗಿಕೊಳ್ಳಬೇಕೆಂಬುವಂತ ಒಂದು ಮಾತನ್ನು ಸೂಚಿಸುತ್ತದೆ. That is the first process, repentance. Confess your sin. That's a repentance. ಮೊಟ್ಟ ಮೊದಲನೇದಾಗಿ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂತದ್ದನ್ನು ಸೂಚಿಸುತ್ತದೆ. I give this first water baptism, that is confess your sin. I'm just telling, as a human being, we are also telling you people, confess your sin to Jesus Christ. ಆತನು ಹೇಳುವಂತ ಮಾತು, ಮೊಟ್ಟ ಮೊದಲು ನೀವು ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿರಿ. ಅಂದರೆ ನೀರಿನ ಸ್ನಾನ ಎಂದು ಹೇಳುವಂತ ಸಮಯದಲ್ಲಿ ಪಾಪಗಳನ್ನು ಅರಿಕೆ ಮಾಡಿ ದೇವರ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಳುವಂತದ್ದು. When you confess your sin, saying that I committed sin, oh God, forgive my sin. If you come to God with that, that is first portion of water. You come to the next portion, is the Spirit. Then the Spirit of God comes and plays his role in you. ಇಲ್ಲಿ ಮೊಟ್ಟ ಮೊದಲನೇದಾಗಿ ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನಾವು ಆತನಿಗೆ ಅರಿಕೆ ಮಾಡಿ ಆತನ ಮುಂದೆ ಬರುವಂತಹ ಸಮಯದಲ್ಲಿ ಅದು ಮೊಟ್ಟ ಮೊದಲನೆಯ ಹೆಜ್ಜೆಯಾಗಿದೆ. ಎರಡನೆಯದಾಗಿ ಆತನು ನಮ್ಮನ್ನು ಆತ್ಮದಲ್ಲಿ ತುಂಬಿಸುವ ಆತನಾಗಿ ಕಾಣಲ್ಪಡುತ್ತಾನೆ. He that comes after me, he will anoint you with the Holy Ghost. I will baptize you with the Holy Ghost. ನನ್ನ ಹಿಂದೆ ಬರುವಾತನು ನಿಮ್ಮನ್ನು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಸ್ನಾನ ಮಾಡಿಸುವನು. Hallelujah. 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 Two steps. First is confess your sin. Second, the Holy Ghost gracefully come to cleanse your sin, forgive your sin. Then the Spirit of you will be born again. ಇಲ್ಲಿ ಎರಡು ಹೆಜ್ಜೆಗಳು, ಎರಡು ಹಂತಗಳು ಎಂದು ಹೇಳಬಹುದು. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು. ಅರಿಕೆ ಮಾಡುವಂತ ಸಮಯದಲ್ಲಿ ದೇವರ ಪವಿತ್ರಾತ್ಮನು ನಮ್ಮಲ್ಲಿ ಬಂದು ನಮ್ಮನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧ ಮಾಡಿ ಆತನು ನಮ್ಮಲ್ಲಿ ವಾಸ ಮಾಡುವ ಆತನಾಗಿದ್ದಾನೆ. Hallelujah. Amen. Hallelujah. Amen. Amen. Praise you, Jesus. Everyone have to be born again. ನಾವು ಮತ್ತೆ ಹುಟ್ಟಬೇಕಾಗಿದೆ. And again Bible says, ಮತ್ತೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, 1 Peter 1st chapter verse 23 says, ಮೊದಲನೆಯ ಪೇತ್ರನಿಗೆ ಬರೆದಂತ ಪತ್ರಿಕೆ ಮೊದಲನೆಯ ಅಧ್ಯಾಯ 23ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, born again. He also says born again. ಆತನು ಹೇಳುವಂತ ಮಾತು ಮತ್ತೆ ಹುಟ್ಟಬೇಕು. Not of corruptible seed, but incorruptible by the word of God. ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. The word of God has to play in you. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ದೇವರ ವಾಕ್ಯವು ನಮ್ಮಲ್ಲಿ ಕಂಡು ಬರಬೇಕು. When the word of God comes to you, when you listen to the word of God and you confess your sin asking for a forgiveness, then you will be born again. ದೇವರ ವಾಕ್ಯವು ನಮ್ಮಲ್ಲಿ ಕಂಡು ಬರಬೇಕು. ನಾವು ದೇವರಲ್ಲಿ ಎಲ್ಲವನ್ನು ಅರಿಕೆ ಮಾಡುವಂತ ಸಮಯದಲ್ಲಿ ದೇವರ ವಾಕ್ಯವು ಬಂದು ನಮ್ಮಲ್ಲಿ ನೆಲೆಸುವಂತದ್ದಾಗಿದೆ. When you hear the word of God, ನೀವು ದೇವರ ವಾಕ್ಯವನ್ನು ಕೇಳುವಾಗ what happens? Titus chapter 3 verse 5 says, ಅಲ್ಲಿ ದೇವರ ವಾಕ್ಯವನ್ನು ಕೇಳುವಾಗ ಏನು ನಡೆಯುತ್ತದೆ ಎಂಬುದಾಗಿ ತೀತನ ಪತ್ರಿಕೆ 3ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. a washing of regeneration and renewal by the Holy Spirit. ಇಲ್ಲಿ ಆತನ ಕರುಣೆಯಲ್ಲಿಯೇ ನಾವು ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. Hallelujah. 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 We cannot do all these things on our own, all these things. Only God can do this. Unless God does, we can't be born again.
ನಾವು ನಮ್ಮಿಂದ ಇವೆಲ್ಲವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರು ಮಾತ್ರವೇ ಇವೆಲ್ಲವನ್ನು ಮಾಡುವುದಕ್ಕೆ ಸಾಧ್ಯವುಂಟು. ನಾವು ಮತ್ತೆ ಹುಟ್ಟುವುದಕ್ಕೆ ಕಾರಣವೇ ಆತನು ನಮ್ಮಲ್ಲಿ ಕ್ರಿಯೆ ಮಾಡುವಂಥದ್ದು. But we can take the first step. ಆದರೆ Water baptism. ಆದರೆ ನಾವು ಮೊದಲ ಹೆಜ್ಜೆಯಾಗಿರುವಂತ ನೀರಿನ ಸ್ನಾನ ಅಂದರೆ ನಮ್ಮ ಪಾಪಗಳನ್ನು ಅರಿಕೆ ಮಾಡುವಂಥದ್ದನ್ನು ನಾವು ಮಾಡಬಹುದು. The second one is God's. ಎರಡನೆಯದಾಗಿ ದೇವರ ಒಂದು ಕೆಲಸ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Repent, that's what it says. When you hear the word of God, repent. The rest is God's work. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತಹ ಸಮಯದಲ್ಲಿ ನೀವು ಮನತಿರುಗಿರಿ, ಮತ್ತೆ ಇರುವಂತ ಕಾರ್ಯವು ದೇವರು ಮಾಡುತ್ತಾನೆ. Then what God does? ನಂತರ ದೇವರು ಏನ್ ಮಾಡ್ತಾನೆ? 2 Corinthians chapter 5 verse 17 says, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, if anyone is in Christ, he is a new creation. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. If anyone accept Jesus Christ, he is no more a old person. He is a new creation. Created new. It is not modification, addition, deletion. No. You are totally a new person altogether now. ಒಬ್ಬ ವ್ಯಕ್ತಿಯು ಆತನನ್ನು ಅಂಗೀಕರಿಸಿಕೊಂಡಿರುವುದಾದರೆ, ಆತನಲ್ಲಿ ಮತ್ತೆ ಹುಟ್ಟಿರುವುದಾದರೆ, ಆತನು ಹೊಸ ಸೃಷ್ಟಿ. ಇರುವಂಥದ್ದರಲ್ಲಿಯೇ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡುವಂಥದ್ದಲ್ಲ. ಆ ವ್ಯಕ್ತಿಯು ಸಂಪೂರ್ಣವಾಗಿ ಹೊಸದಾಗಿ ಮಾರ್ಪಡುವಂಥದ್ದು. ಹೇಗಿದ್ದಾನಪ್ಪ ಅವರು? ಈಗ ಇಲ್ಲ ಚರ್ಚಿಗೆ ಹೋಗ್ತಾನೆ, ಸ್ವಲ್ಪ ಚೇಂಜ್ ಆಗಿದ್ದಾನೆ. ಅಲೋ, ಇಟ್ ಇಸ್ ನಾಟ್ ಸ್ವಲ್ಪ ಅಡ್ಜಸ್ಟ್ ಮಾಡುವುದು, ಅಲ್ಲಿ ಕರೆಕ್ಟ್ ಮಾಡೋದು ಇಲ್ಲ. ಇದು ಟೋಟಲಿ ಎ ನ್ಯೂ ಕ್ರಿಯೇಷನ್. ಅಲ್ಲಿ ಇಲ್ಲಿ ಆತನು ಸರಿಪಡಿಸುವುದಲ್ಲ, ಆ ವ್ಯಕ್ತಿಯು ಸಂಪೂರ್ಣವಾಗಿ ಹೊಸ ಸೃಷ್ಟಿಯಾಗಿ ಮಾರ್ಪಡುವಂಥದ್ದು. In Ezekiel chapter 36 verse 26 and 27 says, God gives a new heart and spirit. ಇಲ್ಲಿ ಯೆಹೆಜ್ಕೇಲನ ಪುಸ್ತಕ ಪ್ರವಾದನೆ ಗ್ರಂಥ 36ನೇ ಅಧ್ಯಾಯ 26-27ನೇ ವಾಕ್ಯದ ತಿರುಳು ಈ ರೀತಿಯಾಗಿದೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. Hallelujah. ಹಲ್ಲೆಲೂಯಾ. A heart, a new heart, my dear friend. ನಿಮ್ಮಲ್ಲಿ ಹೊಸ ಹೃದಯವು. And everything is new. ಎಲ್ಲವೂ ನೂತನವಾಗಿರುತ್ತದೆ. If a man is in Christ, every old thing passed away and everything is new. ಒಬ್ಬ ವ್ಯಕ್ತಿಯು ಕ್ರಿಸ್ತನಲ್ಲಿ ಇರುವುದಾದರೆ ಎಲ್ಲ ಹಳೆಯ ಕಾರ್ಯಗಳು ಹೊರಟು ಹೋಗಿ ಆತನು ನೂತನ ಸೃಷ್ಟಿಯಾಗಿರುತ್ತಾನೆ. Hallelujah. ಹಲ್ಲೆಲೂಯಾ. A born again man is a new creation. ಮತ್ತೆ ಹುಟ್ಟಿದಂತ ವ್ಯಕ್ತಿಯು ಆತನು ಹೊಸ ಸೃಷ್ಟಿಯಾಗಿದ್ದಾನೆ. He walks in newness of life. ಆತನು ಯೇಸು ಕ್ರಿಸ್ತನಲ್ಲಿ ನೂತನವಾಗಿದ್ದಾನೆ. And is dead to the world and live to God. ಆತನು ಈ ಲೋಕಕ್ಕೆ ಸತ್ತಂತವನಾಗಿದ್ದು ಕ್ರಿಸ್ತನಲ್ಲಿ ಜೀವಿಸುವಾತನಾಗಿದ್ದಾನೆ. That is why when you are giving baptism, water baptism, say you are dead to the world and you rise up to live for Christ. ಆದ್ದರಿಂದಲೇ ನಾವು ನೀರಿನ ದೀಕ್ಷಾ ಸ್ನಾನವನ್ನು ಕೊಟ್ಟು ಲೋಕಕ್ಕೆ ಸತ್ತಂತವರು ಕ್ರಿಸ್ತನಲ್ಲಿ ಜೀವಿಸುವಂತವರಾಗಿದ್ದೀರಿ ಎಂಬುದಾಗಿ ಹೇಳುವಂಥದ್ದು. If a man is in Christ, he is a new creature. And all things passed away, everything is new. ಒಬ್ಬ ವ್ಯಕ್ತಿಯು ಕ್ರಿಸ್ತನಲ್ಲಿ ಇರುವುದಾದರೆ ಆತನು ನೂತನ ಸೃಷ್ಟಿಯಾಗಿರುತ್ತಾನೆ. ಎಲ್ಲ ಹಳೆಯ ಕಾರ್ಯಗಳು ಹೊರಟು ಹೋಗಿ ನೂತನ ಸೃಷ್ಟಿಯಾಗಿರುತ್ತಾನೆ. Everyone needs to be born again. ಪ್ರತಿಯೊಬ್ಬರು ಮತ್ತೆ ಹುಟ್ಟಬೇಕಾದಂತ ಅವಶ್ಯಕತೆ ಇದೆ. You may be a scholar in Bible, my dear friend, still you have to born again. Because we are not talking about anything physical life. You are talking about spiritual life. ನೀವು ಒಂದು ವೇಳೆ ಸತ್ಯವೇದವನ್ನು ಕುರಿತಾಗಿ ಎಲ್ಲ ಜ್ಞಾನವನ್ನು ಪಡೆದುಕೊಂಡಿರಬಹುದು, ಆದರೆ ಇಲ್ಲಿ ನಾವು ಮಾತಾಡುತ್ತಿರುವಂಥದ್ದು ಆತ್ಮಿಕವಾದಂಥ ಕಾರ್ಯವೇ ಹೊರತು ಲೌಕಿಕವಾದದಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಮತ್ತೆ ಹುಟ್ಟುವಂತ ಅವಶ್ಯಕತೆ ಇದೆ. You may be a great preacher like Nicodemus, but still
you need to be born again. ನೀವು ಒಂದು ವೇಳೆ ನಿಕೋದೇಮನ ರೀತಿಯಲ್ಲಿ ದೊಡ್ಡ ಬೋಧಕನಾಗಿ ಕಾಣಲ್ಪಡಬಹುದು, ಆದರೂ ಸಹ ನೀವು ಮತ್ತೆ ಹುಟ್ಟುವಂತ ಅವಶ್ಯಕತೆ ಇದೆ. You may be like Nicodemus being a ruler, a governor, maybe with a man of all the power, all the knowledge, but you have to be born again. ನೀವು ನಿಕೋದೇಮನ ರೀತಿಯಲ್ಲಿ ಎಲ್ಲಾ ಅಧಿಕಾರವನ್ನು ಬಲವನ್ನು ಹೊಂದಿರುವಂತ ವ್ಯಕ್ತಿಯಾಗಿ ಕಾಣಲ್ಪಡಬಹುದು, ಆದರೂ ಸಹ ನೀವು ಮತ್ತೆ ಹುಟ್ಟುವಂತ ಅವಶ್ಯಕತೆ ಇದೆ. You may be coming to church for last 50 years, but you must be born again. ನೀವು ಸಭೆಗೆ 50 ವರ್ಷಗಳಿಂದ ಬರ್ತಾ ಇರಬಹುದು, ಆದರೂ ಸಹ ನೀವು ಮತ್ತೆ ಹುಟ್ಟುವಂತ ಅವಶ್ಯಕತೆ ಇದೆ. You may be participating and actively participating in all church activities, but you must be born again. ನೀವು ಸಭೆಯ ಎಲ್ಲಾ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗವಹಿಸುತ್ತಾ ಇರಬಹುದು, ಆದರೂ ಸಹ ನೀವು ಮತ್ತೆ ಹುಟ್ಟುವಂತ ಅವಶ್ಯಕತೆ ಇದೆ. People ask, are you born again? ಜನರು ಕೇಳಬಹುದು, ನೀವು ಮತ್ತೆ ಹುಟ್ಟಿದ್ದೀರಾ? Then you have a doubt whether you are born again or not. ನಮಗೆ ಅದರಲ್ಲಿ ಸಂಶಯ, ಮತ್ತೆ ಹುಟ್ಟಿದ್ದೇವಾ ಇಲ್ಲವಾ ಎನ್ನುವಂತ A ಸಂಶಯ. great change since I was born. Great change since I was born. It's a great change since I was born. It's a great change since I was born. If you are born again, there must be a change in your life, my dear friend. ಮತ್ತೆ ನೀನು ಹುಟ್ಟಿರುವುದಾದರೆ ನಿನ್ನ ಜೀವಿತದಲ್ಲಿ ಎಲ್ಲವೂ ಸಂಪೂರ್ಣವಾಗಿ ಬದಲಾಗಿರಬೇಕು. You cannot be an old man. ನೀನು ಮತ್ತೆ ಅದೇ ಹಳೆಯ ವ್ಯಕ್ತಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. Everything must be new. ಎಲ್ಲವೂ ಹೊಸದಾಗಿರಬೇಕು. I just want to bring few things from the Bible saying that what Jesus expects. He says only these people can enter into the kingdom of God. What is that kingdom of a God? What is that kingdom of God he talks about? ಇಲ್ಲಿ ಕೆಲವು ಕಾರ್ಯಗಳನ್ನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಯೇಸು ಹೇಳ್ತಾನೆ, ಇಂಥವರು ಮಾತ್ರವೇ ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಸಾಧ್ಯವುಂಟು. ಆ ದೇವರ ರಾಜ್ಯವೆಂದರೆ ಏನು ಎಂಬುದಾಗಿ ಹೇಳಲು ಬಯಸುತ್ತೇನೆ. Who are the people who can enter into the kingdom of God? ದೇವರ ರಾಜ್ಯಕ್ಕೆ ಯಾರ್ಯಾರು ಸೇರುವುದಕ್ಕೆ ಸಾಧ್ಯವುಂಟು? Jesus said only if you are born again, then only you can enter into the kingdom of God. But who are these people? ನೀವು ಮತ್ತೆ ಹುಟ್ಟುವುದಾದರೆ ಮಾತ್ರವೇ ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವುಂಟು. ಆದರೆ ಈ ವ್ಯಕ್ತಿಗಳು ಯಾರು? How do they look like? ಅವರು ಹೇಗೆ ಅದು ಘೋಷಿಸಲು ಸಾಧ್ಯವುಂಟು? How do they behave? ಅವರು ಹೇಗೆ, ಅವರ ನಡವಳಿಕೆ ಹೇಗಿರುತ್ತದೆ? In Matthew chapter 18, verse 3 says, Matthew chapter, refer to the book of Matthew chapter 18, verse 3 says, he said, hello, verily, verily I say unto you, except be converted and become a little children, ye shall not enter into the kingdom of God. ಇಲ್ಲಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ, ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. It means the born again will be like a child. ಹಾಗಾದರೆ ಮತ್ತೆ ಹುಟ್ಟಿದಂತವರು ಅವರು ಮಕ್ಕಳ ರೀತಿಯಲ್ಲಿ ಕಾಣಲ್ಪಡುತ್ತಾರೆ. Unless you become a child, you cannot enter into the kingdom of God. Very simple. ನೀವು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಿಲ್ಲ. The children's heart is so pure and innocent. ಮಕ್ಕಳ ಹೃದಯವು ಬಹಳ ಪರಿಶುದ್ಧವೂ ಮತ್ತು ಮುಗ್ಧತೆಯಿಂದ ಇರುವಂತದ್ದಾಗಿದೆ. They don't have any hidden agenda or evil ideas. ಅವರ ಬಳಿಯಲ್ಲಿ ಯಾವುದು ತಪ್ಪಾದಂತ ಒಂದು ಕಾರ್ಯಗಳು ಇಲ್ಲವೇ ಅವರು ಯಾವುದೋ ಕಾರ್ಯಗಳನ್ನು ಬಚ್ಚಿಟ್ಟುಕೊಂಡು, ಅಂದರೆ ತಮ್ಮಲ್ಲೇ ಮರೆ ಮಾಡಿಕೊಂಡಿರುವಂತ ಕಾರ್ಯಗಳು ಇರುವುದಿಲ್ಲ. God expects the purity in every born again person. ಮತ್ತೆ ಹುಟ್ಟಿದಂತ ಪ್ರತಿಯೊಂದು ವ್ಯಕ್ತಿಯಲ್ಲಿಯೂ ದೇವರು ಆ ರೀತಿಯಾದಂತ ಶುದ್ಧತ್ವವನ್ನು ಎದುರು ನೋಡುತ್ತಾನೆ. Here the word is converted. Except ye be converted and become a child, become a little children. ಇಲ್ಲಿ ಹೇಳುವುದಿರುವಂತ ಮಾತು ತಿರುಗಿಕೊಂಡು, ಮತ್ತೆ ಆ ವ್ಯಕ್ತಿಯು ಮಗುವಿನಂತೆ ತಿರುಗಿಕೊಳ್ಳದೆ ಹೋದರೆ ಎಂಬುದಾಗಿ ಹೇಳಲ್ಪಟ್ಟಿದೆ. Hallelujah. 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 See, that is the quality. The quality of a child should be seen in the born again person.
ಆ ಒಂದು ವ್ಯಕ್ತಿಯ ಆ ಒಂದು ಮಗುವಿನ ಗುಣವು ಮತ್ತೆ ಹುಟ್ಟಿದಂತ ವ್ಯಕ್ತಿಯಲ್ಲಿ ಕಂಡು ಬರಬೇಕು. The child always depends on the parents. Anything, everything, they'll simply say, okay, you give me. Okay, they give me. And they don't bother about anything of tomorrow or day after tomorrow, because the child knows I'll be taking care of my parents, so I don't have to worry. ಮಗು ಯಾವುದನ್ನು ಕುರಿತಾಗಿ ಚಿಂತಿಸುವುದಿಲ್ಲ, ಯಾಕೆಂದರೆ ತನ್ನ ತಂದೆ ತಾಯಿಗಳು ಎಲ್ಲವನ್ನು ನೋಡಿಕೊಳ್ಳುತ್ತಾರೆ ಎನ್ನುವಂತ ಭರವಸೆ. ಆದ್ದರಿಂದ ತನಗೆ ಬೇಕಾಗಿರುವುದನ್ನು ಮಗುವು ತನ್ನ ತಂದೆ ತಾಯಿಯ ಬಳಿಯಲ್ಲಿ ಕೇಳಿಕೊಳ್ಳುತ್ತದೆ. A born again person is also like that. He doesn't worry about anything what's going to happen tomorrow, because my God is there to take care of me. He will provide whatever I need. He will provide. That is the kind of person God expects you to be. ಮತ್ತೆ ಹುಟ್ಟಿದಂತ ವ್ಯಕ್ತಿಯೂ ಸಹ ನಾಳೆ ಏನು ನಡೆಯುತ್ತದೆ ಎಂಬುದಾಗಿ ಅದನ್ನು ಕುರಿತಾಗಿ ಚಿಂತಿಸುವುದಿಲ್ಲ. ದೇವರು ನನಗಾಗಿ ಎಲ್ಲವನ್ನು ಮಾಡುತ್ತಾನೆ ಎನ್ನುವಂತ ಭರವಸೆಯಿಂದ ಇರುತ್ತಾನೆ. ಆ ರೀತಿಯಾದಂಥ ಗುಣವುಳ್ಳಂತ ಚಿಕ್ಕ ಮಕ್ಕಳ ಮುಗ್ಧತೆಯು ಮತ್ತೆ ಹುಟ್ಟಿದಂತ ವ್ಯಕ್ತಿಗಳಲ್ಲಿ ಕಾಣಲ್ಪಡುತ್ತದೆ. Even in Matthew chapter 18 verse 4 says, whosoever therefore shall humble himself as this little child, the same is greatest in the kingdom of God. ಮತ್ತಾಯ 18:4 ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. Hallelujah. Hallelujah. See, the child is always humble. It doesn't have any proudness. It doesn't show off. The child is always humble. ಮಗುವನ್ನು ನೋಡಬೇಕಾದರೆ ಅದು ಯಾವುದನ್ನು ಕುರಿತಾಗಿ ಹೆಚ್ಚಳವಾಗಿ ತೋರಿಸಿಕೊಳ್ಳುವುದಿಲ್ಲ, ಯಾವಾಗಲೂ ತನ್ನನ್ನು ತಗ್ಗಿಸಿಕೊಳ್ಳುತ್ತಾ ಇರುತ್ತದೆ. That is the quality of a born again person. ಆ ರೀತಿಯಾದಂತ ಗುಣವು ಮತ್ತೆ ಹುಟ್ಟಿದಂತ ವ್ಯಕ್ತಿಯಲ್ಲಿ ಕಂಡು ಬರಬೇಕು. Always humble. ಯಾವಾಗಲೂ ತಮ್ಮನ್ನು ತಗ್ಗಿಸಿಕೊಳ್ಳುವಂತ ಗುಣ. The arrogance will not be found in his life. ಆತನ ಜೀವಿತದಲ್ಲಿ ದುಡುಕುತನ ಎನ್ನುವಂತ ಕಾರ್ಯವು ಕಂಡು ಬರುವುದಿಲ್ಲ. If you say, I'm born again, my dear friend, are you born again with all your proudness, with an arrogancy, with your exalting yourself speech? Hello, God wants be born again. ನಾನು ಮತ್ತೆ ಹುಟ್ಟಿದಂಥವನೇ ಎಂದು ಹೇಳುವುದಾದರೆ ಮತ್ತೆ ಅದೇ ರೀತಿಯಾದಂಥ ದುಡುಕುತನ, ಕೋಪ, ಉದ್ರೇಕವು ನಮ್ಮಲ್ಲಿ ಕಂಡು ಬರಬಾರದು. ಮತ್ತೆ ಹುಟ್ಟಿದಂತ ವ್ಯಕ್ತಿಯಲ್ಲಿ ತನ್ನನ್ನು ತಗ್ಗಿಸಿಕೊಳ್ಳುವಂತ ಗುಣವು ಕಂಡು ಬರಬೇಕು. Matthew chapter 5 verse 3 says, blessed are the poor in spirit, for theirs is the kingdom of God. Poor in spirit. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. Because they always depend on God. ಯಾಕೆಂದರೆ ಅವರು ಯಾವಾಗಲೂ ದೇವರನ್ನೇ ಅವಲಂಬಿಸಿರುತ್ತಾರೆ. That is a child's nature, depending on the parents for each and everything. ಪ್ರತಿಯೊಂದು ಕಾರ್ಯಕ್ಕೂ ತನ್ನ ತಂದೆ ತಾಯಿಗಳನ್ನು ಅವಲಂಬಿಸಿರುವಂತದ್ದೇ ಮಕ್ಕಳ ಗುಣವಾಗಿ ಕಂಡುಬರುತ್ತದೆ. They never say it's mine, I can do it, I will. No, I there is only my parents. ಅಲ್ಲಿ ಯಾವಾಗಲೂ ನಾನೇ ಇದೆಲ್ಲವನ್ನು ಮಾಡುತ್ತೇನೆ ಎನ್ನುವಂತ ರೀತಿಯಲ್ಲಿ ಮಗು ಹೇಳುವುದಿಲ್ಲ. ಯಾವಾಗಲೂ ಎಲ್ಲದಕ್ಕೂ ತಂದೆ ತಾಯಿಗಳ ಮೇಲೆ ಅವಲಂಬಿಸಿರುತ್ತಾರೆ. And second, what is the quality of this born again? ಮತ್ತೆ ಹುಟ್ಟಿದಂತವರ ಗುಣವು ಏನು ಎಂಬುದಾಗಿ ಎರಡನೇದಾಗಿ ಗಮನಿಸುವಾಗ, all the time ready or seeking the kingdom of God all the time. ಎಲ್ಲಾ ಸಮಯಗಳಲ್ಲಿಯೂ ದೇವರ ರಾಜ್ಯವನ್ನು ಹುಡುಕುವಂತವರಾಗಿರಬೇಕು. A born again person will always long for his kingdom. ಮತ್ತೆ ಹುಟ್ಟಿದಂತ ವ್ಯಕ್ತಿಯು ಯಾವಾಗಲೂ ಆತನ ರಾಜ್ಯಕ್ಕಾಗಿ ತವಕ ಪಡುವಂತವರಾಗಿರುತ್ತಾರೆ. Because the born again person knows this world is not his. He is of a different kingdom. ಮತ್ತೆ ಹುಟ್ಟಿದಂತ ವ್ಯಕ್ತಿಗೆ ಚೆನ್ನಾಗಿ ಗೊತ್ತು, ಈ ಲೋಕವು ಆತನಿಗೆ ಸ್ವಂತವಲ್ಲ, ಆತನು ಇರುವಂತದ್ದೇ ಆ ಒಂದು ಪರಲೋಕವಾದಂತ ಆ ಒಂದು ದೇಶಕ್ಕೆ ಸೇರಿದಂತವನು ಎಂಬುದಾಗಿ. ஒரு பாடல் இருக்குது இல்லையா, பரலோகமே என் சொந்தமே என்று காண்பேனோ என் இன்ப இயேசுவை
நான் என்று காண்பேனோ பரலோகமே என் சொந்தமே என்று ಕಾಣ್ಬೇನೋ. எப்போ பாடுவோம் இதை? ಯಾವಾಗ ಹಾಡುವಂಥದ್ದು? ನಾಡ ಪಾಸ್ಟ್ರಿ ಸಾವು ಪಾಠ ಬಂದು ಕೊಯ್ಲ ಪಾರ್ರೆ ಇಲ್ಲ, ಫ್ಯುನರಲ್ ಸಾಂಗ್ಸ್ ಇಲ್ಲಿ ಬಂದು ಮಾತಾಡ್ತಾರಲ್ಲ, அது யாருக்கு? அந்த பாட்டு யாருக்கு? செத்து போனவங்களுக்கு இல்ல? ஹலோ, அது செத்து போனவங்களுக்கு இல்ல, ಉಯಿರೋಡು ಕೂಡ இருக்கிற நமக்கு. ಅದು ಸತ್ತಂತವರಿಗೆ ಇಲ್ಲ, ಜೀವಂತವಾಗಿರುವಂತ ನಮಗೆ ಆ ಹಾಡು. The one who seeks the kingdom of God will only be born again. Only he'll be born again. ಮತ್ತೆ ಹುಟ್ಟಿದಂತ ವ್ಯಕ್ತಿಯು ಮಾತ್ರವೇ ಆ ಒಂದು ಪರಲೋಕ ರಾಜ್ಯವನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. Ready to do anything to seek the kingdom of God. ದೇವರ ರಾಜ್ಯವನ್ನು ನೋಡುವುದಕ್ಕಾಗಿ ಆತನು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಿರುತ್ತಾನೆ. Matthew chapter 19 verse 24 says, and again I say to you, it's easier for a camel to go through the eye of a needle than for a rich man to enter into the kingdom of God. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ. A man comes and asks God, what shall he do to inherit the kingdom of God? ಒಬ್ಬ ಯವನಸ್ಥನು ಯೇಸು ಕ್ರಿಸ್ತನನ್ನು ನೋಡಿ ಕೇಳುವಂತ ಮಾತು, ದೇವರ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ನಾನೇನು ಮಾಡಲಿ ಎಂಬುದಾಗಿ. God knows him very well, so he told him, okay, you are a very rich man, go and sell off all these things, give to the poor people and follow me. ಆಗ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತು ಈತನು ಐಶ್ವರ್ಯವಂತನು ಎಂಬುದಾಗಿ. ಆತನಿಗೆ ಹೇಳುವಂತ ಮಾತು, ನೀನು ಹೋಗಿ ಇರುವುದನ್ನೆಲ್ಲವನ್ನು ಮಾರಿಬಿಟ್ಟು ನಂತರ ನನ್ನನ್ನು ಹಿಂಬಾಲಿಸು ಎಂದು ಹೇಳ್ತಾನೆ. Oh, this man, this sannyasi doesn't know anything about my education, the amount of efforts I put to get my graduation as an engineer and MBA, doing these things and all that. See, complete, and how much I worked, 50 years, 70, so much I struggled, made so much of money, palace, this, that and all that. He simply comes and tells me, oh, all this sell off and come. Hooray, he doesn't know anything about it. He tell me anything else other than this. ನಾನು ಇದಕ್ಕಾಗಿ ಎಷ್ಟೋ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೇನೆ, ನಾನು ವಿದ್ಯಾವಂತನಾಗಿದ್ದೇನೆ, ನನ್ನ ಆ ಒಂದು ಪದವಿಗಳನ್ನು ಪಡೆದುಕೊಳ್ಳುವುದಕ್ಕೆ ಎಷ್ಟೋ ಕಷ್ಟಪಟ್ಟಿದ್ದೇನೆ. ಆದರೆ ಈ ವ್ಯಕ್ತಿ, ಒಬ್ಬ ಸನ್ಯಾಸಿಯು ಬಂದು ಎಲ್ಲವನ್ನು ಮಾರಿಬಿಡು ಎಂಬುದಾಗಿ ಹೇಳುತ್ತಾನಲ್ಲ ಎಂಬುದಾಗಿ ಆತನು ತಿಳಿದುಕೊಳ್ಳುವಂಥ ಸಮಯದಲ್ಲಿ, So what that person said is, sorry, Jesus, I cannot. All my money, so much wealth, my fame, my degree, how can I just cannot disown all these things. I would rather not follow you, but I follow after these worldly things. ಆ ವ್ಯಕ್ತಿಯು ಹೇಳುವಂತ ಮಾತು, ನನಗಿರುವಂತ ಆಸ್ತಿ, ಸಂಪತ್ತು, ವಿದ್ಯಾರ್ಹತೆ, ಹೆಸರುವಾಸಿ ಇವುಗಳನ್ನೆಲ್ಲ ಬಿಟ್ಟು ನಾನು ಹೇಗೆ ನಿನ್ನನ್ನು ಹಿಂಬಾಲಿಸುವುದು? ನಾನು ನಿನ್ನನ್ನು ಹಿಂಬಾಲಿಸುವುದೇ ಇರಬಹುದು, ಆದರೆ ಈ ಲೋಕದ ಎಲ್ಲಾ ಕಾರ್ಯಗಳನ್ನು ಬಿಟ್ಟು ಬರುವುದಕ್ಕೆ ನನ್ನಿಂದ ಆಗದು ಎಂಬುದಾಗಿ ಹೇಳುತ್ತಾನೆ. கட்டின வீடும் நீலம் பொருளும் கண்டிடும் ஊற்றார் உறவினரும், கட்டின வீடும் நீலம் பொருளும் கண்டிடும் ஊற்றார் உறவினரும், கூடு விட்டு ஓனாவி போனால் கூட உன்னோடு வருவதில்லை, வருவாய் தருணமிதுவே அழைக்கிறாரே இன்ப இயேசு வண்டை. பாருங்க, எல்லாம் எவ்ரிதிங், nothing will follow you. You must have made so much of money, relations, fame, this, that. Nothing will follow you. This man did not know.
ನಿನ್ನನ್ನು ಹಿಂಬಾಲಿಸುತ್ತಾ ನಿನ್ನ ಹೆಸರಾಗಲಿ ಹೆಸರುವಾಸಿಯಾದಂಥ ಯಾವುದೇ ಕಾರ್ಯವಾಗಲಿ ನಿನ್ನ ಹಣ ಆಸ್ತಿ ಅಂತಸ್ತು ಯಾವುದು ನಿನ್ನನ್ನು ಹಿಂಬಾಲಿಸುವುದಿಲ್ಲ, ಅದನ್ನು ಈ ಐಶ್ವರ್ಯವಂತನು ತಿಳಿದುಕೊಳ್ಳಲಿಲ್ಲ. Jesus said, see, kingdom of God is like this. Matthew chapter 13 verse 44 says, again, the kingdom of heaven is like unto the treasure hid in the field, which a man has again found. He hideth joyfully thereof, and goes and sells of all his property, puts everything out to seek this treasure. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ದೇವರ ರಾಜ್ಯವು ಯಾವ ರೀತಿಯಾಗಿದೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿ ಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ದೇವರ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಅವನು ಏನು ಬೇಕಾದರೂ ಮಾರಿ ಬಿಡುವುದಕ್ಕೆ ಸಿದ್ಧನಾಗಿದ್ದನು. Hallelujah. At any cost, my dear friend, any cost, a man who's ready to pay the cost only can come to the kingdom of God, and that person only is a born again Christian. ಆತನು ದೇವರ ರಾಜ್ಯಕ್ಕಾಗಿ ಏನು ಬೇಕಾದರೂ ಮಾರಿಕೊಳ್ಳುವುದಕ್ಕೆ ಸಿದ್ಧನಿರುವಂತ ವ್ಯಕ್ತಿ ಮಾತ್ರವೇ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯ ಉಂಟು. Hallelujah. Hallelujah. He only can enter into the kingdom of God. That's what Jesus says. And the man found the treasure. He went back and sold all his property to come and buy that. ಅಲ್ಲಿ ದ್ರವ್ಯವನ್ನು ಕಂಡುಕೊಂಡಂತ ವ್ಯಕ್ತಿಯು ಅದನ್ನೆಲ್ಲ ಹೋಗಿ ಮಾರಿಬಿಟ್ಟು ತನಗೆ ಬೇಕಾದಂತ ಆ ಒಂದು ಪರಲೋಕ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೆ ಬರುತ್ತಾನೆ ಎಂಬುದಾಗಿ ನಾವು ಕಾಣುತ್ತೇವೆ. Are you willing to sacrifice anything for Christ? ಕ್ರಿಸ್ತನಿಗಾಗಿ ನೀವು ಏನು ಬೇಕಾದರೂ ತ್ಯಾಗ ಮಾಡುವುದಕ್ಕೆ ಸಿದ್ಧರಿದ್ದೀರಾ? Are you seeking the kingdom of God or seeking the world? ನೀವು ಲೋಕವನ್ನು ಹುಡುಕುತ್ತಾ ಇದ್ದೀರೋ ಇಲ್ಲವೇ ದೇವರ ರಾಜ್ಯವನ್ನು ಹುಡುಕುತ್ತಾ ಇದ್ದೀರೋ? That will decide you whether you are born again or not born again. ಅದು ನೀವು ಮತ್ತೆ ಹುಟ್ಟಿದ್ದೀರೋ ಇಲ್ಲವೋ ಎಂಬುದಾಗಿ ತೀರ್ಮಾನಿಸುವಂತದ್ದಾಗಿದೆ. And if you are born again, my dear friend, you always have the desire to meet your Savior. ನೀವು ಮತ್ತೆ ಹುಟ್ಟಿರುವುದಾದರೆ ನೀವು ಯಾವಾಗಲೂ ಆ ಒಂದು ರಕ್ಷಕನನ್ನು ಕಾಣುವುದಕ್ಕೆ ಭೇಟಿ ಮಾಡುವುದಕ್ಕೆ ಆಸಕ್ತಿಯುಳ್ಳಂತವರಾಗಿ ಕಾಣಲ್ಪಡುತ್ತೀರಿ. So when you go and meet your Savior, how do you go? ನೀವು ನಿಮ್ಮ ರಕ್ಷಕನನ್ನು ಭೇಟಿ ಮಾಡುವುದಕ್ಕೆ ಹೋಗುವುದಾದರೆ ಹೇಗೆ ಹೋಗುವಿರಿ? There's a word in the Bible says, Matthew chapter 22 verse 2. ಮತ್ತಾಯನು ಬರೆದ ಸುವಾರ್ತೆ 22:2ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. Hallelujah. 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 Here's a king who made a marriage for his son. The kingdom of God is like that. ಇಲ್ಲಿ ಒಬ್ಬ ಅರಸನು ತನ್ನ ಮಗನಿಗೆ ಮದುವೆ ಮಾಡಿದಂತ ರೀತಿಯಲ್ಲಿ ಪರಲೋಕ ರಾಜ್ಯವು ಕಂಡು ಬರುತ್ತದೆ. And the king comes. He called so many people. Many people he called. Come on, come on, come on. I want to take you to kingdom of a God. Please come. So many people come. ಆತನು ಅನೇಕ ಜನರನ್ನು ನಾನು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗಬೇಕು, ನೀವೆಲ್ಲ ಬನ್ನಿ ಎಂಬುದಾಗಿ ಆಹ್ವಾನಿಸುತ್ತಾನೆ. So everyone who thought they have the invitation, they thought I am born again. ಪ್ರತಿಯೊಬ್ಬರು ಪಡೆದು ಆ ಒಂದು ಆಹ್ವಾನ ಪತ್ರಿಕೆಯನ್ನು ಪಡೆದುಕೊಂಡಂತ ಎಲ್ಲರೂ ನಾನು ಮತ್ತೆ ಹುಟ್ಟಿದ್ದೇನೆ ಎಂಬುದಾಗಿ ತಿಳಿದುಕೊಂಡಿದ್ದಾರೆ. So everyone went to the marriage. ಎಲ್ಲರೂ ಆ ಒಂದು ಮದುವೆಗೆ ಹೋದರು. Everybody seated. ಎಲ್ಲರೂ ಕುಳಿತುಕೊಂಡ್ರು. And this king was passing through one by one. ಆ ಒಂದು ಅರಸನು ಒಬ್ಬೊಬ್ಬರನ್ನಾಗಿ ನೋಡುತ್ತಾ ಬರ್ತಾನೆ. And one particular person, he said, hello friend, where is your marriage dress? ಒಬ್ಬ ವ್ಯಕ್ತಿಯನ್ನು ನೋಡಿ ಅರಸನು ಹೇಳುವಂತ ಮಾತು, ನಿನ್ನ ವಿವಾಹದ ವಸ್ತ್ರವು ಎಲ್ಲಿ? It means what? ಹಾಗಾದ್ರೆ ಏನು? There is a dress code given to everybody to attend the marriage. ಆ ಒಂದು ವಿವಾಹದಲ್ಲಿ ಭಾಗವಹಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಒಂದು ವಸ್ತ್ರ ಎಂಬುದಾಗಿ ಹೇಳಲ್ಪಟ್ಟಿದೆ. So they are advised to come with that dress. ಆ ಒಂದು ವಸ್ತ್ರವನ್ನು ಧರಿಸಿಕೊಂಡೇ ವಿವಾಹಕ್ಕೆ ಬರಬೇಕಾಗಿತ್ತು. Hallelujah. Hallelujah.
I don't know, here in India, we don't have any dress code for anything. ಭಾರತದಲ್ಲಿ ಯಾವುದಕ್ಕೂ ಯಾವುದೇ ರೀತಿಯಾದಂಥ ವಸ್ತ್ರ ನಿರ್ಧಾರಣೆ ಇಲ್ಲ. But in foreign, if they have, for different things, different dress code is there. ಆದರೆ ಹೊರ ದೇಶಗಳಲ್ಲಿ ಗಮನಿಸಿ ನೋಡಬೇಕಾದ್ರೆ ಪ್ರತಿಯೊಂದು ವಿಶೇಷವಾದಂಥ ಕಾರ್ಯಗಳಿಗೆ ವ್ಯತ್ಯಾಸವುಳ್ಳಂಥ ವಸ್ತ್ರವು ಉಂಟು. So in that invitation, they'll put it, a dress code for the marriage, which should be scheduled on so-and-so date, so-and-so date, in so-and-so places. This is the dress code. You come in this dress. This black coat with a black pant, the black shirt, the white thing, so with the tie or a bow, all these things for ladies. This is the dress code. This how they mention it as a dress code, and people having the invitation when they enter, they should have that dress code. Then only they'll be allowed inside the marriage hall. ವಿದೇಶಗಳಲ್ಲಿ ಅವರು ಮದುವೆಗೆ ಆಹ್ವಾನಿಸುವಂಥ ಸಮಯದಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಈ ರೀತಿಯಾದಂಥ ದಿನದಲ್ಲಿ ಇಲ್ಲಿ ಈ ಒಂದು ವಿವಾಹವು ಸಂಪನ್ನವಾಗಲಿದೆ, ಅದಕ್ಕೆ ಬರುವಂಥವರು ಅವರ ವಸ್ತ್ರವು ಇದೇ ರೀತಿಯಾಗಿರಬೇಕು, ಹೆಂಗಸರಿಗೆ ಈ ರೀತಿಯಾದಂಥ ವಸ್ತ್ರ, ಗಂಡಸರಿಗೆ ಈ ರೀತಿಯಾದಂಥ ವಸ್ತ್ರ ಎಂಬುದಾಗಿ ಸಂಪೂರ್ಣವಾಗಿ ಅದರಲ್ಲಿ ಬರೆದಿರುತ್ತದೆ. ಆ ಒಂದು ಆಹ್ವಾನ ಪತ್ರಿಕೆಯನ್ನು ತೆಗೆದುಕೊಂಡು ಹೋಗುವಂಥವರು ಆ ವಸ್ತ್ರದಲ್ಲಿ ಕಂಡು ಬರಬೇಕು, ಅದನ್ನು ನೋಡಿ ಒಳಗೆ ಅವರನ್ನು ಬಿಡುತ್ತಾರೆ. Hallelujah. Hallelujah. When God passes by, when you are sitting there, God, I am a born again Christian. Now I come there to meet you. I want to stay with you in the kingdom of God. God says, yes, my dear friend, I only invited you. And you are listened to me, you came here. But where is the garment of salvation? You lost your salvation. Where is the dress now? ಅಲ್ಲಿ ನಾವು ದೇವರು ನನಗೆ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾನೆ, ನಾನು ಮತ್ತೆ ಹುಟ್ಟಿದಂಥ ವ್ಯಕ್ತಿ ವಿವಾಹಕ್ಕೆ ಬರುತ್ತಾ ಇದ್ದೇನೆ ಎಂಬುದಾಗಿ ಹೇಳಿ ವಿವಾಹಕ್ಕೆ ಹೋಗುವುದಾದರೆ ಯೇಸು ಕ್ರಿಸ್ತನು ನೋಡಿ, ನೀನು ಆಹ್ವಾನ ಪತ್ರಿಕೆಯನ್ನು ಹೊಂದಿದ್ದಿ, ಮತ್ತೆ ಹುಟ್ಟಿದಂಥ ವ್ಯಕ್ತಿ, ಆದರೆ ಈ ಒಂದು ವಿವಾಹಕ್ಕೆ ಭಾಗವಹಿಸುವುದಕ್ಕೆ ತಕ್ಕಂಥ ವಸ್ತ್ರವು ನಿನ್ನಲ್ಲಿ ಎಲ್ಲಿ, ಆ ರಕ್ಷಣಾ ವಸ್ತ್ರವನ್ನು ನೀನು ಕಳೆದುಕೊಂಡಿದ್ದೀಯೋ ಎಂಬುದಾಗಿ ಪ್ರಶ್ನಿಸುತ್ತಾನೆ. Check yourself, my dear friend. Do you have that salvation? You still have the salvation, or you lost the salvation? ನೀನು ಮತ್ತೆ ನಿನ್ನನ್ನು ಪರೀಕ್ಷಿಸಿ ನೋಡಿಕೊಳ್ಳಬೇಕು, ನಿನ್ನ ಆ ಒಂದು ರಕ್ಷಣೆಯು ನಿನ್ನಲ್ಲಿ ಇದೆಯೋ ಇಲ್ಲ, ಅದನ್ನು ಕಳೆದುಕೊಂಡಿದ್ದೀಯೋ ಎಂಬುದಾಗಿ. If you lost the dress of salvation, you are not born again, my dear friend. You lost the birth. ನೀನು ಆ ಒಂದು ವಸ್ತ್ರವನ್ನು, ರಕ್ಷಣಾ ವಸ್ತ್ರವನ್ನು ಕಳೆದುಕೊಂಡಿರುವುದಾದರೆ ಮತ್ತೆ ಹುಟ್ಟಿದಂಥ ವ್ಯಕ್ತಿಯಾಗಿದ್ದರೂ ಅದರಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. Hallelujah. Hallelujah. God, 10 virgins went to meet God, and all 10, they prepared themselves, then said, the God is going to come, so the bridegroom is going to come, so all the virgins be prepared to go and meet. And everyone prepared and everyone went. My dear friend, finally what happened? Only 5 people were having oil. And only that people, another 5 people, their oil was lost, burnt out, and they were sleeping. By the time the bridegroom come, the people who were prepared, the 5 virgins who were ready for that, they went inside and the door was locked. After this, another 5 also goes and knock the door, saying that we are also come, we also please open the door. And he said, I do not know who you are. ಇಲ್ಲಿ ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ಗಮನಿಸಿ ನೋಡುವಂಥದ್ದು, 10 ಜನ ಕನ್ಯೆಯರು ದೇವರ ಒಂದು ಬರೋಣಕ್ಕಾಗಿ, ಮದಲಿಂಗನಿಗಾಗಿ ಕಾಯುತ್ತಾ ಇರುತ್ತಾರೆ. ಅವರು ದೀಪಗಳನ್ನು ಹೊತ್ತಿಸಿಕೊಂಡು ಆ ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನಿಗಾಗಿ ಕಾಯುತ್ತಾ ಇರುವಂಥ ಒಂದು ಸಮಯ. ಆ ಸಮಯದಲ್ಲಿ 10 ಜನ ಕನ್ಯೆಯರಲ್ಲಿ 5 ಜನರು ಮಾತ್ರವೇ ತಮ್ಮ ದೀಪಗಳಲ್ಲಿ ಎಣ್ಣೆಯನ್ನು ಇಟ್ಟುಕೊಂಡಿದ್ದರು. ಅವರು ಎಚ್ಚರವಾಗಿದ್ದರು. ಮದಲಿಂಗನು ಬಂದ ತಕ್ಷಣ ಆತನ ಸಂಗಡ ಹೋಗುತ್ತಾರೆ. ಆದರೆ ಇನ್ನು 5 ಜನ
ಎಂಬ ಕನ್ಯೆಯರು ತಮ್ಮ ದೀಪದಲ್ಲಿ ಎಣ್ಣೆಯು ಕಂಡು ಬರದ ಕಾರಣ ಅದನ್ನು ತೆಗೆದುಕೊಂಡು ಬರುವುದಕ್ಕೆ ಹೋಗಿರುತ್ತಾರೆ. ಅಷ್ಟರಲ್ಲಿ ಮದಲಿಂಗನು ಬಂದು ಬೇರೆ 5 ಜನರನ್ನು ತೆಗೆದುಕೊಂಡು ಹೋಗಿರುತ್ತಾನೆ ಮತ್ತು ಬಾಗಿಲುಗಳು ಮುಚ್ಚಲ್ಪಡುತ್ತದೆ. ಆಗ ಬೇರೆ 5 ಕನ್ಯೆಯರು ಅವರು ಮತ್ತೆ ಹಿಂತಿರುಗಿ ಬಂದು ಅಲ್ಲಿ ಬಾಗಿಲು ಬಡಿಯುವಂತಹ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳುವಂತಹ ಮಾತು, ನಾನು ನಿಮ್ಮನ್ನು ಅರಿಯೆನು ಎಂಬುದಾಗಿ. ನಾವು ಸಹ ಮತ್ತೆ ಹುಟ್ಟಿದ್ದೇವೆ ಎಂಬುದಾಗಿ ಅವರು ಹೇಳಿದರೂ ಸಹ ಅದಕ್ಕೆ ತಕ್ಕಂತ ಕಾರ್ಯಗಳು, ವಸ್ತ್ರಗಳು, ಎಣ್ಣೆಯು ಅವರಲ್ಲಿ ಕಂಡು ಬರುತ್ತಾ ಇಲ್ಲ. It means born again person to be ready all the time and having the salvation. And if you lose your salvation in the middle, my dear friend, you can't say I'm a born again so I can enter into the kingdom of God. ಮತ್ತೆ ಹುಟ್ಟಿದಂಥ ವ್ಯಕ್ತಿಯು ತನ್ನ ಆ ರಕ್ಷಣಾ ವಸ್ತ್ರವನ್ನು ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ಅದನ್ನು ಕಳೆದುಕೊಂಡಿರುವುದಾದರೆ ಆತನು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. And you should have the oil, the Holy Spirit in you. If you lose the Holy Spirit, my dear friend, you can never enter into the kingdom of God. ನಮ್ಮಲ್ಲಿ ಆ ಒಂದು ಪವಿತ್ರಾತ್ಮನು ಕಾಣಲ್ಪಡಬೇಕು. ಪವಿತ್ರಾತ್ಮನು ಇಲ್ಲದೆ ಹೋದರೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. And those who call Jesus saying that Jesus, they will not enter into the kingdom of God, but he that does the will of God only can enter into the kingdom of God. Doing the will of God is another criteria. ನಾವು ಯೇಸುವನ್ನು ಸ್ವಾಮಿ ಸ್ವಾಮಿ ಎಂಬುದಾಗಿ ಹೇಳುವಂಥವರು ಎಲ್ಲರೂ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಆತನ ಆ ಒಂದು ಚಿತ್ತವನ್ನು ನೆರವೇರಿಸುವಂಥ ವ್ಯಕ್ತಿ ಮಾತ್ರವೇ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯ ಉಂಟು. Hallelujah. ಹಲ್ಲೆಲೂಯಾ. If you are born again, you will do the will of God, not your own will, not after the worldly thing. ನೀವು ಮತ್ತೆ ಹುಟ್ಟಿರುವುದಾದರೆ ಈ ಲೌಕಿಕವಾದಂಥ ಕಾರ್ಯಗಳನ್ನು ಮಾಡದೆ ದೇವರ ಚಿತ್ತವನ್ನು ಮಾತ್ರವೇ ನಮ್ಮ ಜೀವಿತದಲ್ಲಿ ಮಾಡುತ್ತೇವೆ. Hallelujah. 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 Are we doing the will of God or we are doing our will? ನಾವು ದೇವರ ಚಿತ್ತವನ್ನು ಮಾಡುತ್ತಾ ಇದ್ದೇವಾ, ಇಲ್ಲವೇ ನಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡುತ್ತಾ ಇದ್ದೇವಾ? Be born again. Unless you be born again, you will not enter into the kingdom of God. You cannot see the kingdom of God. ನೀವು ಮತ್ತೆ ಹುಟ್ಟಬೇಕು. ಮತ್ತೆ ಹುಟ್ಟದೆ ಹೋದರೆ ದೇವರ ರಾಜ್ಯಕ್ಕೆ ಪ್ರವೇಶಿಸುವುದಲ್ಲ, ದೇವರ ರಾಜ್ಯವನ್ನು ಕಾಣುವುದಕ್ಕೂ ಸಾಧ್ಯವಿಲ್ಲ. Don't seek after the worldly things, my dear friend. ಈ ಲೌಕಿಕವಾದಂಥ ಕಾರ್ಯಗಳನ್ನು ಹುಡುಕಬೇಡಿ. Seek ye the kingdom of God first, and all things shall be added unto you. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವುದಾದರೆ ಇವೆಲ್ಲವೂ ನಿಮಗೆ ಕೊಡಲ್ಪಡುವುದು. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's close in prayer. ನಾವು ಪ್ರಾರ್ಥನೆಯಲ್ಲಿ ಮುಗಿಸೋಣ. Heavenly Father, we praise and worship you, Lord, for the wonderful time that you've given us. That, Lord, we listen to you again to understand the meaning of, Lord, being born again. Because, Lord, you insist that unless a man is born again, one cannot even see the kingdom of God. Help us, Lord, to understand the meaning. And, Lord, apply that in our life, day in, day out, oh God, Jesus. That we may not lose out our salvation. We will not, Lord, lose out the Spirit of God. But, Lord, ever holding on to the Spirit of God and seeking after you, oh God, all the time having the desire to meet you, the Savior, and doing the will of God in this world. Thank you, Lord. Bless all your people. Lord, those who are listening, let them, if they have lost their, Lord, salvation, let them come back again. Lord, confess their sins and be born again, oh Lord Jesus. Bless everyone. In Jesus' precious name I pray. Amen. ನನ್ನ ಮನವೇ ನನ್ನ ಸರ್ವೇಂದ್ರ ಪವಿತ್ರ ನಾಮಕ್ಕೆ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನ ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. Hallelujah. 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 God bless you all. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಆಮೆನ್.